ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದೇಶದ ದೊಡ್ಡ ಶಕ್ತಿಯಾಗಿದ್ದರು. ಅವರು ಅಪಾರವಾದ ಜ್ಞಾನವನ್ನು ಹೊಂದಿದ್ರು ಅಂತ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಅವರು ಹೇಳಿದರು. ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಭಾರತೀಯ ಸಂವಿಧಾನದ ಪಿತಾಮಹ ಅಂತಾನೆ ಕರೆಯಲ್ಪಡುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದ್ದರು ಅಂತ ಹೇಳಿದರು. ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡಿದ್ದಾರೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್, ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ, ಪಟ್ಟಣ ಪಂಚಾಯತ್ ಸದಸ್ಯರಾದ ಜೆ.ಆರ್. ರವಿಕುಮಾರ್, ಸುನೀತಾ ಮುದಿಯಪ್ಪ, ವಿನುತಾ, ಪಾಪಮ್ಮ, ಎನ್ ಹನುಮಂತಣ್ಣ, ಓಬಯ್ಯ, ಈರಮ್ಮ, ಜಾಗನೂರಟ್ಟಿ ಮಂಜುನಾಥ್, ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಮುದಿಯಪ್ಪ, ಬಂಗಾರ ನಾಯ್ಕ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಕಾಂತ ಆರ್, ನಾಗರಾಜ್ ಮೀಸೆ, ಪಟ್ಟಣ ಪಂಚಾಯತ್ ಸಿಬ್ಬಂದಿ ವರ್ಗ, ಪೌರ ಕಾರ್ಮಿಕರು ಹಾಗೂ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ಹರೀಶ್, ಚಿತ್ರದುರ್ಗ. ಎಲ್ಲರಿಗೂ 144ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಸಂವಿಧಾನದ ಶಿಲ್ಪಿ ಮತ್ತು ಡಾಕ್ಟರ್ ಬಿ.ಆರ್. ಅವರು ಸಂವಿಧಾನದ ಮೂಲಕ ದೇಶದಲ್ಲಿ ಮಹಿಳೆಯರಿಗೆ ಸಮಾನತೆಯನ್ನು ತಂದುಕೊಟ್ಟಂಥವರು ಮತ್ತು ಅವರ ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗಗಳ ಅವರಿಗೆ ಅಂಬೇಡ್ಕರ್ ನೀಡಿದ ಕೊಡುಗೆಯಾಗಿದೆ. ಅವರ ಕೊಡುಗೆಯಿಂದ ಎಲ್ಲರೂ ಸಮಾನರಾಗಿ ಬದುಕುತ್ತೇವೆ ಮತ್ತು ಇಂದು ಮಹಿಳೆಯರಿಗೆ ಆಸ್ತಿಯಲ್ಲಿಯೂ ಸಹ ಸಮಪಾಲು ದೊರೆಯುವಂತೆ ಸಂವಿಧಾನದಿಂದ ಎಂಬುದು ನಾವು ಮರೆಯೋಕ್ಕಾಗಲ್ಲ. ಸಂವಿಧಾನನ ಇವತ್ತು ರಚಿಸಲಿಲ್ಲದ್ರೆ ನಾವು ಇಲ್ಲಿ ನಿಂತ್ಕೊಳ್ಳೋಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಅವರು ಸಂವಿಧಾನವನ್ನು ರೂಪಿಸಿರುವಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಲು ಇಷ್ಟಪಡ್ತೀನಿ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಪಟ್ಟಣ ಪಂಚಾಯತಿ ಕೌನ್ಸಿಲರ್ಗಳು ಹಾಗೂ ಅಧ್ಯಕ್ಷರು ಹಾಗೂ ಶ್ರೀನಿವಾಸ್ ಸರಿಗೆ ಹಾಗೂ ಪಂಚಾಯತಿ ಸಿಬ್ಬಂದಿ ಎಲ್ಲ ವರ್ಗದವರೆಗೂ ನಾನು ಸ್ವಾಗತವನ್ನು ಬಯಸುತ್ತಾ ಇಂದು ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತಿದ್ದೆ. ಅವರ ದೇಶಕ್ಕೆ ಒಳ್ಳೆಯ ಸಮಾನತೆ ಹಾಗೂ ಒಳ್ಳೆಯ ಚಳುವಳಿಗಳನ್ನು, ಹೋರಾಟಗಳನ್ನು ನಡೆಸಿದಂಥ ಮಹಾನ್ ವ್ಯಕ್ತಿ. ಹೀಗಾಗಿ ಅವರು ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿ ಎಲ್ಲರಿಗೂ ಸಮಾನತೆ ಅನ್ನೋ ಒಂದು ಹಕ್ಕನ್ನು ತೋರಿಸಿದರು. ಹೀಗಾಗಿ ಅವರ ಹೆಸರು ಇಂದಿಗೂ ಅಜರಾಮರವಾಗಿದೆ ಅಂತ ಹೇಳಿಕೆ ನಾನು ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನ ಆಚರಣೆಯನ್ನು ಆಚರಿಸಿ ಇವತ್ತಿಗೆ ನಮ್ಮ ಶೋಷಿತ ವರ್ಗದ ಜನರಿಗೋಸ್ಕರ ಅವರು ಸಂವಿಧಾನವನ್ನು ರಚನೆ ಮಾಡಿ ಎಲ್ಲ ವರ್ಗದರ ಸರಿಸಮಾನವಾಗಿ ಹಾಗೂ ಮಹಿಳೆಯರಿಗೂ ಸಹ ಸಮಾನತೆಯನ್ನು ಕೊಟ್ಟು ಎಲ್ಲ ಸರ್ಕಾರಿ ನೌಕರಿಯಾಗಲಿ ರಾಜಕೀಯವಾಗಲಿ ಎಲ್ಲರಿಗೂ ಸಮಾನತೆ ಕೊಟ್ಟು ಅವರು ಈ ಸಮಯದಲ್ಲಿ ಇಲ್ಲಿ ಇವರಿಗೆ ನಾವು ನೆನೆಸ್ಕೋಬೇಕಾಗಿರುವ ವಿಚಾರವಾಗಿ ನಾವು ಪ್ರತಿಯೊಂದು ಎಲ್ಲ ಸಮಾನತೆ ಜನರಲ್ಲಿ ಭಾವನೆಯನ್ನು ಮೂಡಿಸುವಂಥ ಕೆಲಸ ಮಾಡಿ ಅವರು ಇಡೀ ದೇಶದಲ್ಲಿ ಹೊರಡಲ್ಲೂ ಅವರು ಒಂದು ಸಂವಿಧಾನ ರಚನೆ ಬಗ್ಗೆ ಎಲ್ಲರೂ ವಿಶ್ವಾಸದಿಂದ ತಮ್ಮ ಆತ್ಮಸ್ಥೈರ್ಯದಿಂದ ಇರಲಿ, ಜನರು ಸೇವೆ ಮಾಡಲಿ ಅನ್ನೋ ಉದ್ದೇಶದಿಂದ ಸಂವಿಧಾನ ರಚನೆ ಮಾಡಿ ಇವತ್ತು ನಮಗೆಲ್ಲರಿಗೂ ಈ ಸ್ಥಳಕ್ಕೆ ನಾವು ಇವತ್ತು ನಿಂತ್ಕೊಂಡು ಮಾತಾಡೋಕ್ಕೆ ಶಕ್ತಿ ಕೊಟ್ಟಿರೋಂಥ ಮಹಾನ್ ವ್ಯಕ್ತಿಯಾಗಿ ನಾವು ಅವರಿಗೆ ಈ ದಿನ ನೆನಪು ಮಾಡಿಕೊಂಡು ಈ ಕಾರ್ಯಕ್ರಮ ಜನ್ಮದಿನಾಚರಣೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.